ಇರಾನ್ ಇಸ್ರೇಲ್ನ ವಾರ್ ಅತಿದೊಡ್ಡ ಹೊಡೆತ ಕೊಟ್ಟಿದ್ದೇನೆ ಹೋಟೆಲ್ ಉದ್ಯಮಕ್ಕೆ. ಇನ್ನೂ ಕೂಡ ಹೋಟೆಲ್ಗೆ ಸರಿಯಾದಂತಹ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಸರ್ಕಾರಗಳೇನೋ ಹೇಳ್ತಾ ಇದ್ದಾವೆ ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದೀವಿ ಅಂಥೇಳಿ, ಬಟ್ ಹೋಟೆಲ್ ಉದ್ಯಮ ಚೇತರಿಸಿಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಈಗ ಗ್ಯಾಸ್ ಪೂರೈಕೆಯ ಭರವಸೆ ಸಿಗ್ತಾ ಇದ್ದ ಹಾಗೆ ಯಥಾ ರೀತಿಯಲ್ಲಿ ಹೋಟೆಲ್ಗಳು ನಡೆಯುತ್ತಾ, ಹೋಟೆಲ್ನಲ್ಲಿ ಬೇಕಾದಂತಹ ಎಲ್ಲ ತಿಂಡಿ ತಿನಿಸುಗಳು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಹೋಟೆಲ್ ಮಾಲೀಕರು ಉತ್ತರ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅದು ಕನಸು ಅಂತ ಹೇಳ್ತಾ ಇದ್ದಾರೆ. ಯಾಕಾಗಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಮಧ್ಯಪ್ರಾಚ್ಯ ಸಮರ, ಹೋಟೆಲ್ಗಳಿಗೆ ಎಫೆಕ್ಟ್, ಹೋಟೆಲ್ಗಳಿಗೆ ಸಿಲಿಂಡರ್ ಅಭಾವ, ಫೇವರೆಟ್ ಮೆನು ಕಟ್, ಇನ್ನೆಷ್ಟು ದಿನ ಹೀಗೆ ಹೋಟೆಲ್ ಗ್ರಾಹಕರ ಬೇಸರ. ಬೆಂಗಳೂರು ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಮಸ್ಯೆ ಉಲ್ಬಣಗೊಂಡಿದೆ. ದಿನ ಕಳೆದಂತೆ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಅತ್ತ ಹೋಟೆಲ್ಗಳಿಗೆ ಹೋದರೆ ನಾವು ಇಷ್ಟಪಡುವ ತಿಂಡಿ ಕೇಳೋದಕ್ಕಿಂತ ಹೋಟೆಲ್ನಲ್ಲಿ ಏನು ಸಿಗುತ್ತೋ ಅದನ್ನೇ ಇಷ್ಟಪಟ್ಟು ತಿಂದು ಬರಬೇಕಾದಂತಹ ಪರಿಸ್ಥಿತಿ. ಅದು ಯಾವಾಗಪ್ಪ ಈ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಕ್ಕು ನಾವು ಇಷ್ಟಪಟ್ಟ ತಿಂಡಿಗಳನ್ನು ತಿನ್ನೋದು ಅಂತ ಕಾದು ಕುಳಿತಿರುವಾಗಲೇ ಸದ್ಯ ನಿಮ್ಮ ಆಸೆ ಈಡೇರೋದು ಡೌಟ್ ಅನ್ನುವ ಸುಳಿವನ್ನ ಹೋಟೆಲ್ ಉದ್ಯಮವೇ ಕೊಟ್ಟಿದೆ. ಹೌದು, ಸಿಲಿಂಡರ್ ಸಮಸ್ಯೆಯ ಹಿನ್ನೆಲೆಯಲ್ಲಿ ರಸ್ತೆ ಬದಿ ಹೋಟೆಲ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳವರೆಗೂ ಕೂಡ ಮೆನು ಕಡಿತ ಮಾಡಿ ಪರಿಸ್ಥಿತಿ ನಿಭಾಯಿಸಲಾಗ್ತಾ ಇದೆ. ಅತ್ತ ನಿನ್ನೆ ಹೋಟೆಲ್ಗಳಿಗೆ ಶೇಕಡಾವಾರು ಸಿಲಿಂಡರ್ ವಿತರಣೆ ಹೆಚ್ಚಳಕ್ಕೆ ಕೇಂದ್ರದ ಆದೇಶದಂತೆ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಿದ್ರು ಹೋಟೆಲ್ ಮಾಲೀಕರು ಪೂರ್ತಿ ಮೆನುವನ್ನು ಕೊಡೋದಕ್ಕೆ ರೆಡಿ ಇಲ್ಲ. ಕಾರಣ ಹೋಟೆಲ್ ಉದ್ಯಮಕ್ಕೆ ಮುಂದೆ ಇನ್ಯಾವ ಪರಿಸ್ಥಿತಿ ಎದುರಾಗುತ್ತೋ ಅನ್ನುವಂತಹ ಟೆನ್ಷನ್ನು. ಸದ್ಯದ ಪರಿಸ್ಥಿತಿಯಲ್ಲಿ ಶೇಕಡಾವಾರು ಹೆಚ್ಚುವರಿ ಸಿಲಿಂಡರ್ ವಿತರಣೆಗೆ ಸರ್ಕಾರ ಮುಂದಾಗ್ತಾ ಇದ್ರು ಮತ್ತೆ ಪರಿಸ್ಥಿತಿ ಇನ್ನಷ್ಟು ಹಾಳಾದರೆ ಮತ್ತೆ ವಾಪಸ್ ಮೆನು ಕಡಿತ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಂಡವಾಳ ಹಾಕಿ ನಷ್ಟ ಅನುಭವಿಸಿದರೆ ಮತ್ತೆ ಹೊರೆ ಹೆಚ್ಚಾಗುತ್ತೆ ಅನ್ನೋದು ಮಾಲೀಕರ ಆತಂಕ. ಇದೇ ಕಾರಣಕ್ಕೇನೆ ಸದ್ಯಕ್ಕೆ ನಾವಂತೂ ಸಿಲಿಂಡರ್ ಸಿಕ್ಕರೂ ಮೆನು ಹೆಚ್ಚಳ ಮಾಡಲ್ಲ ಅನ್ನುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಇದರಿಂದ ಹೋಟೆಲ್ ಗ್ರಾಹಕರು ಬೇಸರದಿಂದಿರಬೇಕಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇರುವಂಥ ಹೋಟೆಲ್ ಮಾಲೀಕರ ಪರದಾಟ ಮುಂದುವರಿತಾ ಇದೆ. ಗಮನಿಸ್ತಾ ಇದ್ದೀರಿ, ಈಗ ನಾನೀಗ ಬಸವೇಶ್ವರ ನಗರ ಮುಖ್ಯ ರಸ್ತೆಯ ಪ್ರಿಯದರ್ಶಿನಿ ಗ್ರ್ಯಾಂಡ್ ಹೋಟೆಲ್ ಏನಿದೆ ಆ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ವಿಶೇಷ ಪ್ರಕಟಣೆಯ ಮುಖಾಂತರವಾಗಿ ಇರುವಂಥ ಸಮಸ್ಯೆಯನ್ನು ನೇರವಾಗಿ ಗ್ರಾಹಕರಿಗೆ ತಿಳಿಸುವಂಥ ಕೆಲಸವನ್ನು ಇಲ್ಲಿನ ಹೋಟೆಲ್ ಆಡಳಿತ ಮಂಡಳಿ ಮಾಡ್ತಾ ಇರುವಂಥದ್ದು. ಸುಮಾರು ಅರ್ಧಕ್ಕೂ ಹೆಚ್ಚು ಮೆನುವನ್ನು ಕಟ್ ಆಫ್ ಮಾಡಲಾಗಿದೆ. ಪ್ರಮುಖವಾಗಿ ಮಧ್ಯಾಹ್ನದ ಊಟ ಸಿಗ್ತಾ ಇಲ್ಲ. ನಾರ್ತ್ ಇಂಡಿಯನ್ ಮೀಲ್ಸ್, ಸೌತ್ ಇಂಡಿಯನ್ ಮೀಲ್ಸ್ ಏನಿರ್ತಾ ಇತ್ತು, ಸಾಮಾನ್ಯವಾಗಿ ಪ್ರಿಯದರ್ಶಿನಿ ಹೋಟೆಲ್ ಏನಿದೆ ಇದು ಅದಕ್ಕೆ ಆದಂಥ ಫೇಮಸ್ಸು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಮೀಲ್ಸ್ಗೆ. ಬಟ್ ಆದರೆ ಈಗ ಕಂಪ್ಲೀಟಾಗಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಮೀಲ್ಸನ್ನು ಸ್ಟಾಪ್ ಮಾಡಿದೆ. ಕೇವಲ ಅನ್ನ ಸಾಂಬಾರನ್ನು ಮಾತ್ರ ಕೊಡ್ತಾ ಇದೆ. ಜೊತೆಗೆ ಚೈನೀಸು ನಾರ್ತ್ ಐಟಮ್ಗಳೇನಿರ್ತಾ ಇತ್ತು ಅವೆಲ್ಲವನ್ನು ಕೂಡ ಕಟ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಿದರೆ, ಗ್ಯಾಸ್ ಇಂಡೆಕ್ಸ್ ಸ್ಟವ್ ಏನಿದೆ ಅಂದರೆ ಗ್ಯಾಸ್ ಬದಲಾಗಿ ಕರೆಂಟ್ ಇಂಡೆಕ್ಸ್ ಸ್ಟವ್ ಏನಿತ್ತು ಆ ಇಂಡೆಕ್ಸ್ ಸ್ಟವನ್ನು ಬಳಕೆಯನ್ನು ಮಾಡಿ ಊಟ ತಿಂಡಿಯನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಆಹಾರ ಅಂದರೆ ಐಟಮ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಸಿಗುವಂಥ ಐಟಮನ್ನೇ ಹೇಗೋ ತೆಗೆದುಕೊಂಡು ಹೋಗೋಣ ಅನ್ನುವಂಥದ್ದು ಮತ್ತೊಂದು ಕಡೆ ಬರುವಂಥ ಗ್ರಾಹಕರ ಪರಿಸ್ಥಿತಿ. ನಮ್ಮಲ್ಲಿ ಪ್ರತಿನಿತ್ಯನೂ ಒಂದಿಷ್ಟು ಮೆನುಗಳನ್ನು ಮಾಡ್ತಾ ಇದ್ವಿ. ಈಗ ಒಂದು ಗ್ಯಾಸ್ ಸಪ್ಲೈ ಇಲ್ಲದರಿಂದ ಕಟ್ ಆಗಿದೆ. ತುಂಬ ಜನ ಗ್ರಾಹಕರಿಗೂ ಇದರಿಂದ ತೊಂದರೆ ಆಗ್ತಾ ಇದೆ, ಕಸ್ಟಮರಿಗೂ ಭಾಳ ಸಮಸ್ಯೆ ಆಗ್ತಾ ಇದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಈ ರೀತಿಯಾಗಿ ಒಂದು ಗ್ಯಾಸಿನ ಸಮಸ್ಯೆಯಿಂದ ಮೆನುವನ್ನು ಕಟ್ ಮಾಡಿದ್ದೀವಿ. ಖಂಡಿತವಾಗಿ ಸರ್ಕಾರ ಇವತ್ತೇನು 50% ಕೊಡ್ತೀವಿ ಗ್ಯಾಸ್ ಅಂತ ಹೇಳಿದ್ದಾರೆ ಕಮರ್ಷಿಯಲು, ಅದರಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಕೊಡ್ತಾರೆ ಅನ್ನೋದು ಮುಖ್ಯ. ನಮಗೆ ಸರ್ವಿಸು ಸಪ್ಲೈಯನ್ನು ಕೊಟ್ಟರೆ ನಾವು ಗ್ರಾಹಕರಿಗೆ ಪೂರ್ತಿ ಮೆನುವನ್ನು ಪ್ರಾರಂಭ ಮಾಡ್ತೀವಿ, ಶೀಘ್ರದಲ್ಲೇ ಮಾಡ್ತೀವಿ. ಆದರೆ ಇದು ಗ್ಯಾಸ್ ಬರದೆ ನಂಬ್ಕೊಂಡು ನಾವು ಓಪನ್ ಮಾಡೋದು, ಮತ್ತೆ ಗ್ಯಾಸ್ ಏನಾದರೂ ಸಮಸ್ಯೆ ಆದರೆ ಒಂದು 4-5 ದಿವಸ ಬಿಟ್ಟರೆ ಮತ್ತೆ ಮೆನು ಕಟ್ ಮಾಡಬೇಕಾಗುತ್ತೆ. ಆಮೇಲೆ ಗ್ರಾಹಕರಿಗೂ ಒಂಥರ ನಿರಾಸೆ ಆಗುವಂಥ ಚಾನ್ಸ್ ಇರುತ್ತೆ. ಮೆನುನಲ್ಲಿ ತುಂಬ ಐಟಮ್ ಕಟ್ ಮಾಡಿದ್ದೀವಿ. ಬೆಳಿಗ್ಗೆ ಇಡ್ಲಿ ವಡೆ ಇದೆಲ್ಲ ಕೊಡ್ತಾ ಇದ್ದೀವಿ. ಆಮೇಲೆ ದೋಸೆ ಐಟಮು ಟೈಮಿಂಗ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಊಟ ಮತ್ತು ಪೂರಿ ಸ್ಟಾಪೇ ಮಾಡಿದ್ದೀವಿ. ಚೈನೀಸಲ್ಲಿ ಕೆಲವು ಐಟಮ್ ಸ್ಟಾಪ್ ಮಾಡಿದ್ದೀವಿ. ನಾರ್ತ್ ಇಂಡಿಯನ್ ಕರಿನೂ ಅಷ್ಟೇ ಲಿಮಿಟೆಡ್ ಐಟಮ್ ಇಟ್ಕೊಂಡಿದ್ದೀವಿ. ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಮಿಲ್ಸು ಸ್ಟಾಪ್ ಮಾಡಿದ್ದೀವಿ. ಸದ್ಯಕ್ಕೆ ಅನ್ನ ಸಾಂಬಾರು ಕೊಡ್ತಾ ಇದ್ದೀವಿ. ಒಟ್ಟಾರೆ ಸದ್ಯದ ಪರಿಸ್ಥಿತಿಯ ನಡುವೆ ನಿಮ್ಮಿಷ್ಟದ ಹೋಟೆಲ್ಗಳಲ್ಲಿ ನಿಮ್ಮ ಫೇವರೆಟ್ ಫುಡ್ ಸಿಗೋದು ಡೌಟ್. ಈ ಪರಿಸ್ಥಿತಿ ಅದು ಯಾವಾಗ ಸರಿಯಾಗಿ ಎಲ್ಲವೂ ಕೂಡ ಅದು ಯಾವಾಗ ಯಥಾಸ್ಥಿತಿಗೆ ಬರುತ್ತೆ ಅನ್ನೋದನ್ನ ಆ ದೇವರೇ ಬಲ್ಲ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.